ಪ್ರಬುದ್ಧ ರಾಷ್ಟ್ರ ನಿರ್ಮಾಣಕ್ಕೆ ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ತಿರಂಗ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ನಿಂದ ಬೃಹತ್ ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ರಕ್ಷಾ ರಾಮಯ್ಯ ಸಾರಥ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ರ್ಯಾಲಿ ಆಗುತ್ತೆ. ರಕ್ಷಾ ರಾಮಯ್ಯರಿಗೆ ಜನಸಮೂಹ ಜೊತೆ ಆಗಿದೆ. ರ್ಯಾಲಿಯಲ್ಲಿ ಸಂವಿಧಾನದ ಕುರಿತು ಅರಿವು ಮೂಡಿಸಿದ್ದಾರೆ. ರಕ್ಷಾ ರಾಮಯ್ಯ ಜನರಿಗಾಗಿ ಮಿಡಿಯುವಂತ ಯೂತ್ ಐಕಾನ್ ಅಂತ ಕರೆಸಿಕೊಳ್ತಾರೆ ರಕ್ಷಾ ರಾಮಯ್ಯ ಅವರು. ತಿರಂಗ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ದೇಶ ಕಟ್ಟಿದಂತ ಕೀರ್ತಿ ಕಾಂಗ್ರೆಸ್ನದ್ದು. ಮೋದಿ ಅವರು ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಿದ್ದಾರೆ. ಬೆಲೆ ಏರಿಕೆ ಸೇರಿ ದೇಶದ ಸಮಸ್ಯೆಗಳ ಬಗ್ಗೆ ಮೋದಿ ಚಕಾರ ಎತ್ತಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರಕ್ಷಾ ರಾಮಯ್ಯ ತೀವ್ರ ವಾಗ್ದಾಳಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಆಯ್ತು, ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 26ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೇ ಯಾವತ್ತು ನಮ್ಮ ಭಾರತ ದೇಶ, ಭಾರತ ಧ್ವಜ, ಅದು ನಮ್ಮ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು, ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ನಮ್ಮ ಚಿಕ್ಕಬಳ್ಳಾಪುರ ಡಿವೈನ್ ಸಿಟಿಯಿಂದ ಶುರು ಮಾಡಿ 3000 ಬೈಕು, 300-400 ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗ ರ್ಯಾಲಿನ ಇವೆಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಟ್ಟಿದ್ರಿ ನೀವೆಲ್ಲ. ನಮ್ಮ ಭಾರತ ದೇಶದಲ್ಲಿ 13% ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ. ಸಿಟಿ ಅನ್ಎಂಪ್ಲಾಯ್ಮೆಂಟ್ಗಳು 20% ಅಷ್ಟಿದೆ. ಎಲ್ಲಾ ಕಡೆ ಕ್ರೈಮ್ ರೇಟ್ಗಳು ಅನ್ಎಂಪ್ಲಾಯ್ಮೆಂಟ್ ರೇಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ನಮ್ಮ ಕರ್ತವ್ಯ ಏನಿಲ್ಲಿ, ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು. ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು, ಒಳ್ಳೆ ಧೈರ್ಯ ತೋರಿಸಿ, ಒಳ್ಳೆ ದಿಕ್ಕನ್ನು ತೋರಿಸಿ, ನಮ್ಮೆಲ್ಲ ಯುವಕರನ್ನು ಒಂದೇ ರೀತಿಯಲ್ಲಿ, ಒಂದೇ ಧ್ವನಿಯಲ್ಲಿ, ಭಾರತ ಒಂದೇ, ನಾಮ ಒಂದೇ, ನಮ್ಮೆಲ್ಲರ ಒಂದು ಕರ್ತವ್ಯ ನಮ್ಮ ಭಾರತ ದೇಶದ ಒಂದು ಹಿತದಲ್ಲಿ ಕೆಲಸ ಮಾಡಿ ಅದು ಭಾರತ ದೇಶವನ್ನ ಈ ನಮ್ಮ ಜಾಗದಲ್ಲಿ, ಈ ನಮ್ಮ ವರ್ಲ್ಡ್ ಅಲ್ಲಿ ನಂಬರ್ 1 ಅಂತ ಮಾಡುವ ಕೆಲಸವೇ ನಮ್ಮೆಲ್ಲ ಒಂದು ಕರ್ತವ್ಯ ಇದೆ. ಈ ಜಾತಿ ಧರ್ಮ ಅಂತ ಹೇಳೋದು 100 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೇನು ಹೊಸದಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಿ. ಯಾರು ಇದಕ್ಕೆ ಬೀಳಕ್ ಹೋಗಬೇಡಿ. ಯಾಕಂದ್ರೆ ಅವರವರ ಒಂದು ಪರ್ಸನಲ್ ಕಾರ್ಯಕ್ಕೋಸ್ಕರ ಇವೆಲ್ಲ ಮಾಡ್ಕೊಂತಾರೆ. ಒಂದ್ಸಲ ಕಟ್ಟಿರ್ತಾರೆ, ಅದನ್ನ ಬಿಟ್ಟು ಯಾವತ್ತೂ ಬೇರೆ ಮಾಡಲ್ಲ. ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ, ನಮ್ಮ ಎಲ್ಲ ತಂದೆ ತಾಯಿಯ ಕಡೆ ಅದನ್ನ ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು